ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ. ಅದನ್ನೇ ಪೂರ್ಣಿಮೆ ಅಂತ ಹೇಳಿ ಕರೀತಾರೆ, ವ್ಯಾಸ ಪೂರ್ಣಿಮೆ ಅಂತ ಕರೀತಾರೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿ, ತಂದೆ, ಗುರು ಈ ಮೂರಕ್ಕೂ ಕೂಡ ಬಹಳಷ್ಟು ಗೌರವವಿದೆ, ಮಹತ್ವವಿದೆ. ನಮ್ಮ ಉಪನಿಷತ್ತು ಹೇಳಿದಾಗೆ ಮಾತೃದೇವೋಭವ ಆಚಾರ್ಯದೇವೋಭವ ಅಂತ ಹೇಳಿದ್ದಾರೆ. ತಾಯಿ ದೇವರು, ತಂದೆ ದೇವರು, ಗುರು ದೇವರು, ಅತಿಥಿ ದೇವರು ಹೇಳಿ ವಾಸ್ತವವಿರುವ ದೇಶ. ನಾವು ಗುರುವಿಗೆ ತಾಯಿಯಷ್ಟೇ ಮಹತ್ವ ಕೊಡ್ತೀವಿ. ನಾವಷ್ಟೇ ಅಲ್ಲ, ಪಾಶ್ಚಿಮಾತ್ಯರು ಕೂಡ ಗುರುವಿನ ಬಗ್ಗೆ ಬಹಳಷ್ಟು ಗೌರವವನ್ನು ಕೊಟ್ಟಿದ್ದಾರೆ. ಒಬ್ಬ ತತ್ವಜ್ಞಾನಿ ಹೇಳ್ತಾನೆ, ನೇಚರ್ ಬ್ರಿಂಗ್ಸ್ ದ ಸ್ಪಿರಿಟ್, ದ ಮಾಸ್ಟರ್ ಟೇಕ್ಸ್ ದ ಸ್ಪಿರಿಟ್ ಸ್ಕೈ ಅಂತ ಹೇಳಿ. ಗುರು ಏನು ಮಾಡ್ತಾನೆ ಅಂದರೆ, ಈ ಪ್ರಕೃತಿ ಪ್ರಪಂಚ ನಮ್ಮನ್ನ ಈ ಪ್ರಪಂಚದಲ್ಲಿ ಭೂಮಿ, ಆಗ ಗುರು ಏನು ಮಾಡ್ತಾನೆ, ಈ ಭೂಮಿಯಿಂದ ಈ ಪ್ರಪಂಚವನ್ನು ಬಿಡುಗಡೆಗೊಳಿಸ್ತಾನೆ ಅಂತ ಹೇಳಿ ಪಾಶ್ಚಿಮಾತ್ಯ ನಂಬಿಕೆ. ಅದಕ್ಕೆ ಅವರು ಕೂಡ ನಂಬಿಕೊಂಡಿರುವ ಅದನ್ನೇ ಹೇಳಿದ್ದೇನೆ, ಸರ್ವಜ್ಞ ತಂದೆ ತೋರುವ ಸಂತೋರುವ ಗುರು ರಾಯಗಳ ಬಂಧನವ ಅಂತ ಹೇಳಿ ಸರ್ವಜ್ಞ. ಹಾಗೆ ಮಹರ್ಷಿ ಮಹತ್ವ ಇರುವಂತಹ ಇವು ಈ ಶಬ್ದ ಗುರು ಅನ್ನುವ ಗುರು. ಇದಕ್ಕೆ ಒಂದು ಲಕ್ಷಕ್ಕೆ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಗುರು ಅಂದರೆ ಕತ್ತಲೆ, ಗುರು ಅಂದರೆ ಬೆಳಕು. ಯಾರು ಕತ್ತಲೆಯಿಂದ ಬೆಳಕಿನಡೆಗೆ ಕೊಂಡೊಯ್ಯುತ್ತಾರೋ ಅವರನ್ನ ಗುರು ಅಂತ ಕರೆಯಬೇಕು. ಗುರು ಅಂದರೆ ಗುರು ಅಂದರೆ ಬೆಳಕು. ಗುರು ಅಂದರೆ ಒಂದು ಸಂಪದ, ಒಂದು ಮಾರ್ಗ, ಎಲ್ಲವನ್ನ ತೋರಿಸುವಂತಹವನ್ನ ಗುರು ಹೇಳಿಕೊಂಡಿದ್ದಾರೆ. ಶರಣರು ಕೂಡ ಗುರುವಿನ ಬಗ್ಗೆ ಭಾಷೆ ಹೇಳುವಂತಹ ಸುರದರು ವೃಕ್ಷಗಳಲ್ಲ, ಸುರದೇವರು ವೃಕ್ಷಗಳಲ್ಲ, ವೃಕ್ಷಭಾಷಣದಲ್ಲ, ಶಿಷ್ಯನ ಭಾವಕ್ಕೆ ಗುರುಗಳಲ್ಲ, ಮಹಾಲಿಂಗಗಳು ಶಿವಸಿದ್ದೇಶ್ವರರು ಅಂತ ಹೇಳಿ ಇದಕ್ಕೊಂದು ಸಿದ್ಧಲಿಂಗೇಶ್ವರ. ವೃಕ್ಷಗಳಿಲ್ಲ, ವೃಕ್ಷಗಳಿಲ್ಲ ಅಂದರೆ ಸುರದರು ವೃಕ್ಷಗಳಿಲ್ಲ. ಸುರದರು ಅಂದರೆ ಈ ನಮ್ಮ ಗಿಡಮರಗಳು, ಅದರೊಳಗೆ ವೃಕ್ಷ ಪುರುಷ ಪಾಷಾಣಗಳಲ್ಲ. ಪುರುಷ ಅಂದರೆ ಇದನ್ನೆಲ್ಲ ಚಿನ್ನ ಮಾಡುವುದು, ಪರಿವರ್ತನೆ ಮಾಡುವುದು. ಹಾಗೆ ಹೇಳ್ತಾರು, ಶಿಷ್ಯರ ಭಾವಕ್ಕೆ ಗುರು ನರನಲ್ಲ ಅಂತ ಹೇಳಿದ್ದಾರೆ. ಶಿಷ್ಯರ ಭಾವಕ್ಕೆ ನಂಬಿಕೆ ಇದ್ಮೇಲೆ, ಗುರುವಿನ ಶ್ರದ್ಧೆ ಇದ್ಮೇಲೆ, ಅವನನ್ನು ಈ ಭಾವದಿಂದ ಬಿಡುಗಡೆ ಮಾಡ್ತಾನೆ ತಿಳ್ಕೊಂಡ ಮೇಲೆ ಅವರ ಭಾವಕ್ಕೆ ಗುರು ನರನಲ್ಲ, ಅವರು ದೇವರು ಅಂತ ಹೇಳಿ ಮಾಸ. ಅಕ್ಕ ಮಹಾದೇವರ ಕೂಡ ನರಜನ್ಮವ ತೊರೆದು ಹರಜನ್ಮವ ಮಾಡಿದ ಕೊಟ್ಟೆ, ನವಿಯನ್ನು ಭಕ್ತಿ ಎನಿಸಿರುವೆ, ಪರಮ ನಿರಂಜನ ತೊರೆಯುವೆ ಶರಣಾರ್ಥಿ ಅಂತೇಳಿ ಅಕ್ಕ ಮಹಾದೇವಿ. ಹಾಗೆ ಎಲ್ಲರ ಬದುಕಿನಲ್ಲೂ ಕೂಡ ಗುರುವಿನ ಮಾತ್ರ ಇರುವಂತಹ ಸಹಜವಾಗಿ ವರ್ಣಮಾನ ಧರಿಸಿದಾಗ ಗುರುವನ್ನು ಒಂದು ವಾಕ್ಯ ನಮಗೆ ಏನೇ ಒಂದು ಒಳ್ಳೆಯದನ್ನು ಹೇಳಬೇಕು, ಯಾವುದೇ ಆಗಲೆಲ್ಲರನ್ನು ನಾವೇ ವಾಸಿಸಬೇಕು. ಮನುಷ್ಯ ಅಷ್ಟೇ ಅಲ್ಲ, ಪ್ರಕೃತಿ ಗುರುವಾಗುತ್ತೆ, ಅನೇಕ ವೇಳೆ ಪ್ರಾಣಿಗಳು ಗುರಿಯಾಗುತ್ತೆ, ಪರಿಸರ ನಮಗೆ ಗುರುವಾಗುತ್ತೆ, ಪ್ರಕೃತಿಯೇ ಗುರು. ಜಗತ್ತಿನಿಂದ ಜಗವೇ ಕೂಡಲ ಸಂಗಮದಲ್ಲಿ ಮಾತೇ ಪ್ರಕೃತಿಯೇ ಗುರು. ಹೀಗೆ ಗುರುವಿನ ಸ್ನಾನ ಮಾಡುವುದು ನಾವು ಕೇವಲ ನಿಮಗೆ ಗುರು ಪೂರ್ಣಿಮೆಯನ್ನು ಅವಶ್ಯಕತೆ ಇಲ್ಲ. ಏಕೆಂದರೆ ನಿತ್ಯವೂ ಪೂರ್ಣಿಮೆ ಮಾಡೋದಿಲ್ಲ ಅಲ್ವಾ ಅಲ್ವಾ? ಯಾರು ವರ್ಷಪೂರ್ತಿ ಮಾಡಿದ್ರೆ ಅವರಿಗೆ ಪೂರ್ಣಿಮೆ ಇವಾಗ ಒಂದೇ ಸಾಧ್ಯ. ಇವಾಗ ಏನಾಗಿದೆ ಅಂದರೆ ವರ್ಷಪೂರ್ತಿ ಸಹ ಹೋಗಬೇಕು, ತಾಯಿ ಒಂದು ದಿವಸ, ತಂದೆ ಒಂದು ದಿವಸ, ಎಲ್ಲರಿಗೂ ಒಂದು ದಿವಸ, ಹಾಗೆ ಗುರುಗೂ ಒಂದು ದಿವಸ ಕೊಡ್ತಾರೆ. ಹೀಗೆಲ್ಲ ನಿತ್ಯವೂ ಕೂಡ ನಾವು ಇಷ್ಟ ದೇವರನ್ನ ನೆನೆಸ್ಕೊಂಡಾಗೆ, ತಾಯಿ ತಂದೆಯನ್ನು ನೆನೆಸ್ಕೊಂಡಾಗೆ ಅದು ನಿತ್ಯವೂ ನಾವು ಆಚರಿಸಬೇಕಾಗಿರೋದು. ಕೇವಲ ಒಂದು ದಿವಸಕ್ಕೆ ಮಾತ್ರ ಸೀಮಿತಲ್ಲ, ಈ ದಿವಸಕ್ಕೆ ಮಾತ್ರ ಸೀಮಿತಲ್ಲ, ಪ್ರತಿ ದಿವಸವೂ ಕೂಡ ಅವರನ್ನು ಸ್ಮರಣೆ ಮಾಡಬೇಕು. ಆ ರೀತಿ ಮಕ್ಕಳನ್ನು ದಿವಸವೂ ಕೂಡ ಅವರ ಬಗ್ಗೆ ಗೌರವ ಶ್ರದ್ಧೆ ಇರಬೇಕು. ಅದನ್ನು ಯಾವತ್ತೂ ಕೂಡ ನಮ್ಮ ತಾಯಿ ತಂದೆ ಮತ್ತು ವಾಸ. ತಾಯಿಯಿಂದ ಬರುವುದಿಲ್ಲ, ತಾಯಿಗಿಂತ ಗುರು ಇಲ್ಲ, ತಾಯಿಗಿಂತ ದೇವರು. ಅದರಿಂದ ನಮಗೆ ಮೊದಲಿಗೆ ಗುರು ಆಗುವ ನಮ್ಮ ತಾಯಿ ಜನ್ಮ ತಾಯಿ.
ಅದರಿಂದ ತಾಯಿ ತಂದೆ ಗುರು ಎಲ್ಲರೂ ಗೌರವ ಪ್ರತಿಷ್ಠೆಯನ್ನು ಪ್ರತಿಯೊಂದು ದೇಶದಾದ್ಯಂತ ವ್ಯಾಸ ಪೂರ್ಣಿಮೆಯಿಂದ ಆಚರಿಸಿ ಅದನ್ನು ಪೂರ್ಣಿಮೆಯಿಂದ ವಿಶೇಷವಾದ ದಿನಾಂಕಗಳನ್ನು ಭಾವಿಸಿ ಪ್ರತಿಯೊಬ್ಬರ ದರ್ಶನ ದೇವರ ದರ್ಶನ ಮಾಡುವವರ ಮನಸ್ಸಿಗೆ ನೆಮ್ಮದಿ ಸಂತೋಷವನ್ನು ತಂದುಕೊಡುವಂಥ ಕೆಲಸವನ್ನು ಗುರುಗಳಿಗೆ ಆಶೀರ್ವಾದ ಇರಬೇಕು ಭಾವಿಸ್ತೀನಿ. ಅವರ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಂಪ್ರದಾಯ ಬರ್ತಾ ಇದೆ. ಹಾಗೂ ಪೂರ್ಣಿಮೆ ಇದೆ. ನಮಗೆ ಪೂರ್ಣಿಮೆ ಎಲ್ಲ ಪೂರ್ಣಿಮೆಯನ್ನು ಕೂಡ ಚೆನ್ನಾಗಿ ಏನು ಮಾಡಿ ನಿಮ್ಮ ಏನೇ ಒಳ್ಳೆಯ ಕೆಲಸವನ್ನು ಒಳ್ಳೆಯದನ್ನೇ ಎಲ್ಲರೇ ಇರ್ಬೋದು. ಆದರೆ ನಿಮ್ಮ ಒಳ್ಳೆ ಮಾರ್ಗವೇ ಕೊಂಡಿರುವಂತಹ ಸ್ವಲ್ಪವೇ ಕೊಂಡಿರುವಂತಹ ನಿಮಗೆ ಬೆಳಕೋರುವಂತಹ ಅವನ್ನೆಲ್ಲ ಏನಂತ ಭಾವಿಸಬೇಕು ನೀವು ಜ್ಞಾನ